ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಹಣ. ನಮಸ್ಕಾರ. ಒಂದ್ ನಿಮಿಷ, ಷೇರು ಮಾರುಕಟ್ಟೆ ಟಿಪ್ಸ್ ಅಥವಾ ಕ್ರಿಪ್ಟೋ ಬಗ್ಗೆ ಮಾತಾಡೋಣ ಅಂತ ಅಂದ್ಕೋಬೇಡಿ. ಅದಕ್ಕಿಂತ ಆಳವಾದ ವಿಷಯ ಇದು. ಹೌದು. ಹಣದ ವಿಷಯ ಬಂದಾಗ ನಮ್ಮ ತಲೆಯಲ್ಲಿ ಏನೆಲ್ಲ ಓಡುತ್ತೆ? ಯಾಕೆ ಕೆಲವರು ತುಂಬಾ ಬುದ್ಧಿವಂತರಾಗಿದ್ರು ಹಣಕಾಸಿನ ವಿಚಾರದಲ್ಲಿ ಎಡುತ್ತಾರೆ? ಒಳ್ಳೆ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ನಮ್ಮ ಮುಂದೆ ಇರೋದು ಮಾರ್ಗನ್ ಹೌಸೆಲ್ ಅವರ ದಿ ಸೈಕಾಲಜಿ ಆಫ್ ಮನಿ ಅನ್ನೋ ಒಂದು ಅದ್ಭುತ ಪುಸ್ತಕ. ಖಂಡಿತ. ಇವತ್ತು ನಾವು ಈ ಪುಸ್ತಕದ ಆಳಕ್ಕಿಳಿದು ಅದರಲ್ಲಿರೋ ಮುಖ್ಯ ವಿಚಾರಗಳನ್ನು ನಮ್ಮದೇ ಆದ ರೀತಿಯಲ್ಲಿ ಚರ್ಚೆ ಮಾಡೋಣ. ನಮ್ಮ ಗುರಿ ಹಣದ ಜೊತೆಗಿನ ನಮ್ಮ ಸಂಬಂಧವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಹೌದು. ಇದರ ಮೂಲ ಆಲೋಚನೆಯೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸಾಮಾನ್ಯವಾಗಿ ನಾವು ಹಣಕಾಸು ಅಂದ ತಕ್ಷಣ ಅಂಕಿಅಂಶ, ಚಾರ್ಟ್ಗಳು, ಫಾರ್ಮುಲಾಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಕರೆಕ್ಟ್, ಸ್ಪ್ರೆಡ್ಶೀಟ್ಗಳು. ಎಕ್ಸಾಕ್ಟ್ಲಿ. ಆದ್ರೆ ಈ ಪುಸ್ತಕ ಹೇಳುವುದು ಅದಕ್ಕೆ ತದ್ವಿರುದ್ಧ. ಹಣಕಾಸಿನ ಯಶಸ್ಸು ಅನ್ನೋದು ನೀವು ಎಷ್ಟು ಬುದ್ಧಿವಂತರು ಅನ್ನೋದಕ್ಕಿಂತ ನೀವು ಹೇಗೆ ವರ್ತಿಸ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ. ಓಕೆ. ಇದೇ ಕಾರಣಕ್ಕೆ ಯಾವುದೇ ಫೈನಾನ್ಸ್ ಡಿಗ್ರಿ ಇಲ್ಲದ ಒಬ್ಬ ಸಾಮಾನ್ಯ ವ್ಯಕ್ತಿ ಕೋಟ್ಯಾಧಿಪತಿಯಾಗಬಹುದು. ಆದ್ರೆ ಅದೇ ಸಮಯದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ, ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ವ್ಯಕ್ತಿ ದಿವಾಳಿಯಾಗಬಹುದು. ವಾವ್. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ಮನುಷ್ಯನ ನಡವಳಿಕೆಯ ಬಗ್ಗೆ. ಸರಿ, ಈ ಆಲೋಚನೆಯನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಹಣಕಾಸಿನ ಯಶಸ್ಸು 80% ಸೈಕಾಲಜಿ ಮತ್ತು 20% ಮಾತ್ರ ಜ್ಞಾನ ಅಂತ ಹೇಳ್ತಾರಲ್ಲ, ಇದು ಕೇಳೋಕ್ ಚೆನ್ನಾಗಿದೆ. ಆದರೆ ನನಗೆ ಸ್ವಲ್ಪ ಗೊಂದಲ ಇದೆ. ಅಂದ್ರೆ ಮಾರುಕಟ್ಟೆಯ ಬಗ್ಗೆ ತಾಂತ್ರಿಕ ಜ್ಞಾನ, ಆರ್ಥಿಕತೆಯ ಬಗ್ಗೆ ಅರಿವು ಏನೂ ಇಲ್ಲದೆ ಕೇವಲ ಉತ್ತಮ ನಡವಳಿಕೆಯಿಂದ ಒಬ್ಬ ವ್ಯಕ್ತಿ ಯಶಸ್ವಿಯಾಗೋಕ್ ಸಾಧ್ಯನಾ? ಅದು ಅಷ್ಟು ಸುಲಭವೇ? ಒಳ್ಳೆ ಪಾಯಿಂಟ್. ಇಲ್ಲಿ ಉತ್ತಮ ನಡವಳಿಕೆ ಅಂದ್ರೆ ಕುರುಡಾಗಿ ಹೂಡಿಕೆ ಮಾಡುವುದಲ್ಲ. ಇದರ ತಿರುಳಿರೋದು ಯಾರೂ ಹುಚ್ಚರಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ. ಯಾರೂ ಹುಚ್ಚರಲ್ಲ? ಹೌದು. ನೋ ಒನ್ ಇಸ್ ಕ್ರೇಜಿ. ಅಂದ್ರೆ ಪ್ರತಿಯೊಬ್ಬರೂ ಹಣದ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರ ಅವರವರ ವೈಯಕ್ತಿಕ ಅನುಭವದ ಕನ್ನಡಕದಿಂದ ನೋಡಿದಾಗ ಸಂಪೂರ್ಣವಾಗಿ ಸರಿ ಅನಿಸುತ್ತೆ. ಓ, ಹಾಗಾ? ಉದಾಹರಣೆಗೆ 1980ರ ದಶಕದಲ್ಲಿ ಅಮೆರಿಕಾದಲ್ಲಿ ತೀವ್ರ ಹಣದುಬ್ಬರವನ್ನು ನೋಡಿ ಬೆಳೆದ ತಲೆಮಾರಿನ ಜನರಿಗೆ ಸಾಲ ಮಾಡೋದು ಅಂದ್ರೆ ಭಯ. ಯಾಕೆಂದ್ರೆ ಬಡ್ಡಿದರಗಳು ಗಗನಕ್ಕೇರಿದು. ಸರಿ. ಆದ್ರೆ 2010ರ ನಂತರ ಬೆಳೆದ ಯುವಕ ಯುವತಿಯರಿಗೆ ಸಾಲ ಅನ್ನೋದು ಒಂದು ಅವಕಾಶ. ಕಡಿಮೆ ಬಡ್ಡಿದರದಲ್ಲಿ ಮನೆ, ಕಾರು, ಶಿಕ್ಷಣಕ್ಕೆ ಸಾಲ ಸಿಗುತ್ತೆ. ಹೌದು ಹೌದು. ಈಗ ಇಬ್ರಲ್ಲಿ ಯಾರು ಸರಿ, ಯಾರು ತಪ್ಪು? ಇಬ್ರೂ ಸರಿ. ಅವರವರ ಪ್ರಪಂಚದಲ್ಲಿ, ಅವರವರ ಅನುಭವದ ಚೌಕಟ್ಟಿನಲ್ಲಿ ಅವರ ನಿರ್ಧಾರ ಸರಿ. ಓ, ಈಗ ಅರ್ಥ ಆಯ್ತು. ಇದು ಲೇಖಕರು ಹೇಳುವ ಆ ಮಾತಿನ ಹಾಗೆ. ಜಗತ್ತಿನಲ್ಲಿ ನಡೆದ ಒಟ್ಟು ಹಣಕಾಸಿನ ಘಟನೆಗಳಲ್ಲಿ ನಮ್ಮ ವೈಯಕ್ತಿಕ ಅನುಭವ ಕೇವಲ 0.00000001% ಇರ್ಬೋದು. ಅಷ್ಟು ಸಣ್ಣದು. ಆದರೆ ಜಗತ್ತು ಹೇಗೆ ಕೆಲಸ ಮಾಡತ್ತೆ ಅನ್ನೋದ್ರ ಬಗ್ಗೆ ನಮ್ಮ 80% ನಂಬಿಕೆಗಳು ಅದರಿಂದಲೇ ಬಂದಿರ್ತವೆ. ನಮ್ಮ ಪುಟ್ಟ ಪ್ರಪಂಚವೇ ನಮಗೆ ಇಡೀ ಜಗತ್ತಿನಂತೆ ಕಾಣುತ್ತೆ, ಅಲ್ವಾ? ಖಂಡಿತ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಮಾರುಕಟ್ಟೆ ಕುಸಿದಾಗ ಆಗುವ ಭಯ ಅಥವಾ ಒಂದು ಅವಕಾಶವನ್ನು ಕಳೆದುಕೊಳ್ಳುವಾಗ ಆಗುವ ಆತಂಕ. ಇದನ್ನೆಲ್ಲ ನೀವು ಪುಸ್ತಕ ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸಾಧ್ಯವಿಲ್ಲ. 2008ರ ಆರ್ಥಿಕ ಹಿಂಜರಿತವನ್ನು ಪೇಪರ್ನಲ್ಲಿ ಓದಿದವರಿಗೂ ಆಗ ತಮ್ಮ ಉದ್ಯೋಗ, ಮನೆ ಕಳೆದುಕೊಂಡವರಿಗೂ ಇರುವ ವ್ಯತ್ಯಾಸ ದೊಡ್ಡದು. ಆ ಭಯವನ್ನು ನಿಜವಾಗಿ ಅನುಭವಿಸಿದಾಗಲೇ ಅದರ ತೀವ್ರತೆ ಗೊತ್ತಾಗೋದು. ಹೌದು, ನಿಜ. ಅದಕ್ಕಾಗಿಯೇ ನಮ್ಮ ಹಣಕಾಸಿನ ನಿರ್ಧಾರಗಳು ಸ್ಪ್ರೆಡ್ಶೀಟ್ನಲ್ಲಿರುವ ಅಂಕಿಗಳಿಗಿಂತ ಹೆಚ್ಚಾಗಿ ನಮ್ಮ ಭಾವನೆಗಳಿಂದ ಪ್ರೇರಿತವಾಗಿರ್ತವೆ. ಸರಿ, ನಮ್ಮ ಭಾವನೆಗಳು ಮತ್ತು ಅನುಭವಗಳು ನಮ್ಮ ನಿರ್ಧಾರಗಳ ಮೇಲೆ ಅಷ್ಟು ಪ್ರಭಾವ ಬೀರ್ತವೆ ಅನ್ನೋದಾದ್ರೆ ಮುಂದಕ್ಕೆ ಹೋಗೋಣ. ಪುಸ್ತಕದಲ್ಲಿ ನನಗೆ ಬಹಳ ಇಷ್ಟವಾದ ಒಂದು ಆಲೋಚನೆ ಇದೆ. ಹೇಳಿ. ಸಂಪತ್ತನ್ನು ಗಳಿಸುವುದು ಮತ್ತು ಸಂಪತ್ತನ್ನು ಉಳಿಸಿಕೊಳ್ಳುವುದು ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಲ್ಲ, ಬದಲಿಗೆ ಸಂಪೂರ್ಣವಾಗಿ ಬೇರೆ ಬೇರೆ ಕೌಶಲ್ಯಗಳು ಅಂತ. ಹೌದು, ಇದು ಬಹಳ ಜನ ಮಾಡುವ ತಪ್ಪು. ನಾನು ಕೂಡ ಸಾಮಾನ್ಯವಾಗಿ ಇವೆರಡನ್ನೂ ಒಂದೇ ಅಂತ ಅಂದ್ಕೊಂಡಿದ್ದೆ. ಹೌದು, ಇವೆರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಸಂಪತ್ತನ್ನು ಗಳಿಸಲು ನಿಮಗೆ ಆಶಾವಾದ ಬೇಕು, ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ ಬೇಕು, ಮುನ್ನುಗ್ಗುವ ಸ್ವಭಾವ. ಹೌದು, ಅವಕಾಶಗಳನ್ನು ಗುರುತಿಸಿ ಮುನ್ನುಗ್ಗುವ ಮನೋಭಾವ ಬೇಕು. ಬೇಸಿಕ್ಲಿ ಯು ಹ್ಯಾವ್ ಟು ಪುಟ್ ಯೋರ್ ಸೆಲ್ಫ್ ಔಟ್ ದೇರ್. ಆದ್ರೆ ಒಮ್ಮೆ ನೀವು ಸಂಪತ್ತನ್ನು ಗಳಿಸಿದ ಮೇಲೆ ಆಟದ ನಿಯಮಗಳೇ ಬದಲಾಗುತ್ತವೆ. ಒಂದು ನಿಮಿಷ, ಇಲ್ಲಿ ನನಗೆ ಒಂದು ಪ್ರಶ್ನೆ.
ಸಂಪತ್ತನ್ನು ಗಳಿಸಲು ಸಹಾಯ ಮಾಡಿದ ಅದೇ ಆಶಾವಾದ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಗುಣಗಳು ಶ್ರೀಮಂತರಾದ ಮೇಲೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಬೇಕೇ ಅಥವಾ ಅವುಗಳನ್ನು ಬೇರೆ ರೀತಿಯಲ್ಲಿ ಬಳಸಬೇಕೇ? ಅದ್ಭುತವಾದ ಪ್ರಶ್ನೆ. ಒಬ್ಬ ಯಶಸ್ವಿ ಉದ್ಯಮಿ ಇದ್ದಕ್ಕಿದ್ದಂತೆ ಭಯಪಡಲು ಮತ್ತು ಜಾಗರೂಕರಾಗಿರಲು ಹೇಗೆ ಕಲಿಯುತ್ತಾನೆ? ಆ ವ್ಯಕ್ತಿತ್ವದ ಬದಲಾವಣೆ ಸಾಧ್ಯವೇ? ಇದು ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುವುದರ ಬಗ್ಗೆ ಅಲ್ಲ, ಬದಲಿಗೆ ಆಟ ಬದಲಾಗಿದೆ ಅಂತ ಗುರುತಿಸುವುದರ ಬಗ್ಗೆ. ಸಂಪತ್ತನ್ನು ಉಳಿಸಿಕೊಳ್ಳಲು ಬೇಕಾಗಿರೋದು ವಿನಯ. ವಿನಯ? ಹೌದು. ಅಂದ್ರೆ ನಾನು ಗಳಿಸಿದ್ದು ನನ್ನ ಅದೃಷ್ಟ ಮತ್ತು ಸಮಯದ ಕಾರಣದಿಂದಲೂ ಇರಬಹುದು, ಕೇವಲ ನನ್ನ ಬುದ್ಧಿವಂತಿಕೆಯಿಂದ ಅಲ್ಲ. ಇಲ್ಲಿ ಬೇಕಾಗಿರುವುದು ಒಂದು ರೀತಿಯ ಆರೋಗ್ಯಕರ ಭಯ. ಓಕೆ. ಕಳೆದು ಹೋಗಬಹುದು ಅನ್ನೋ ಜಾಗರೂಕತೆ. ಅಪಾಯವನ್ನು ಹುಡುಕುವುದಕ್ಕಿಂತ ಅಪಾಯದಿಂದ ಪಾರಾಗೋದಕ್ಕೆ, ಅಂದ್ರೆ ಸರ್ವೈವಲ್ಗೆ ಇಲ್ಲಿ ಮೊದಲ ಆದ್ಯತೆ. ಅಂದ್ರೆ ರಿಸ್ಕ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು ಅಂತಲ್ಲ? ಇಲ್ಲ. ಆದ್ರೆ ನಿಮ್ಮನ್ನು ಆಟದಿಂದಲೇ ಹೊರಹಾಕುವಂತಹ ರಿಸ್ಕ್ಗಳನ್ನು ತೆಗೆದುಕೊಳ್ಳಬಾರದು. ಓಕೆ, ಅಂದ್ರೆ ಸರ್ವೈವಲ್ ಬಹಳ ಮುಖ್ಯ. ಇದೇ ಕಾರಣಕ್ಕೆ ಬಹುಶಃ ಲೇಖಕರು ಯಾವುದೇ ಯೋಜನೆಯ ಪ್ರಮುಖ ಭಾಗವೆಂದರೆ ಯೋಜನೆಯು ಅಂದುಕೊಂಡಂತೆ ನಡೆಯುವುದಿಲ್ಲ ಎಂದು ಯೋಜಿಸುವುದು ಅಂತ ಹೇಳ್ತಾರೆ. ಕರೆಕ್ಟ್. ಅಂದ್ರೆ ತಪ್ಪುಗಳಿಗೆ ಅವಕಾಶ ನೀಡುವುದು, ರೂಮ್ ಫಾರ್ ಎರರ್ ಇಟ್ಕೊಳ್ಳುವುದು. ಗಳಿಸಿದ್ದನ್ನು ಕಳೆದುಕೊಳ್ಳದೆ ದೀರ್ಘಕಾಲ ಆಟದಲ್ಲಿ ಉಳಿದುಕೊಂಡ್ರೆ ಸಂಪತ್ತು ತಾನಾಗಿಯೇ ಬೆಳೆಯುತ್ತೆ. ಎಕ್ಸಾಕ್ಟ್ಲಿ. ಆಟದಲ್ಲಿ ದೀರ್ಘಕಾಲ ಉಳಿಯುವುದರ ಬಗ್ಗೆ ಮಾತಾಡೋದಾದ್ರೆ ಅದು ನಮ್ಮನ್ನು ಚಕ್ರಬಡ್ಡಿಯ ಅಂದ್ರೆ ಕಂಪೌಂಡಿಂಗ್ನ ಶಕ್ತಿಗೆ ಕರೆದುಕೊಂಡು ಹೋಗುತ್ತೆ. ಎಲ್ರಿಗೂ ಇದರ ಬಗ್ಗೆ ಗೊತ್ತು, ಆದ್ರೆ ಅದರ ನಿಜವಾದ ಶಕ್ತಿ ಯಾರಿಗೂ ಅರ್ಥವಾಗಿಲ್ಲ. ಯಾಕೆಂದ್ರೆ ನಮ್ಮ ಮೆದುಳು ಸರಳ ರೇಖೆಯಲ್ಲಿ ಯೋಚಿಸುತ್ತೆ, ಘಾತೀಯವಾಗಿ ಅಲ್ಲ. ಹೌದು. ಪುಸ್ತಕದಲ್ಲಿ ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಇದೆ. ಹಿಮಯುಗದ ಉದಾಹರಣೆ. ಹೌದು. ಪ್ರತಿವರ್ಷ ಬೀಳುವ ಹಿಮದ ತೆಳುವಾದ ಪದರ ಆರಂಭದಲ್ಲಿ ಯಾರಿಗೂ ದೊಡ್ಡ ವಿಷಯ ಅನ್ಸೋದಿಲ್ಲ. ಆದ್ರೆ ಅದೇ ಪ್ರಕ್ರಿಯೆ ಸಾವಿರಾರು ವರ್ಷಗಳ ಕಾಲ ನಿರಂತರವಾಗಿ ನಡೆದಾಗ ಆ ತೆಳುವಾದ ಪದರಗಳು ಸೇರಿ ನೂರಾರು ಅಡಿ ದಪ್ಪದ ಇಡೀ ಖಂಡವನ್ನೇ ಆವರಿಸುವ ಬೃಹತ್ ಹಿಮದ ಹಾಳೆಗಳಾಗುತ್ತವೆ. ಚಕ್ರಬಡ್ಡಿಯೂ ಹಾಗೆ. ಆರಂಭದಲ್ಲಿ ನಿಧಾನ, ಆದರೆ ಸಮಯ ಕಳೆದಂತೆ ಅದರ ಬೆಳವಣಿಗೆಯ ವೇಗ ನಮ್ಮ ಊಹೆಗೂ ಮೀರಿದ್ದಾಗಿರುತ್ತೆ. ವಾರೆನ್ ಬಫೆಟ್ ಅವರೇ ಇದಕ್ಕೆ ಜೀವಂತ ಸಾಕ್ಷಿ. ಅವರ $90 ಬಿಲಿಯನ್ ಸಂಪತ್ತಿನಲ್ಲಿ ಸುಮಾರು $85 ಬಿಲಿಯನ್ ಅವರ 65ನೇ ವಯಸ್ಸಿನ ನಂತರ ಬಂದಿದ್ದು. 65ನೇ ನಂತರನಾ? ಹೌದು. ಅವರ ಯಶಸ್ಸಿನ ರಹಸ್ಯ ಪ್ರತಿ ವರ್ಷ ಅತಿ ಹೆಚ್ಚು ಲಾಭ ಗಳಿಸಿದ್ದಲ್ಲ, ಬದಲಿಗೆ ಸುಮಾರು 75 ವರ್ಷಗಳ ಕಾಲ ಒಳ್ಳೆಯ ಲಾಭವನ್ನು ಸ್ಥಿರವಾಗಿ ಯಾವುದೇ ದೊಡ್ಡ ಅಡೆತಡೆಯಿಲ್ಲದೆ ಗಳಿಸಿದ್ದು. ವಾವ್! ಚಕ್ರಬಡ್ಡಿ ಕೆಲಸ ಮಾಡಲು ಬೇಕಾಗಿರೋದು ಅಸಾಧಾರಣ ಲಾಭವಲ್ಲ, ಬದಲಿಗೆ ಅಸಾಧಾರಣ ಸಮಯ. ನೀವು ಎಷ್ಟು ದಿನ ಆಟದಲ್ಲಿರ್ತೀರಿ ಅನ್ನೋದೇ ಮುಖ್ಯ. ಸರಿ, ದೀರ್ಘಕಾಲ ಆಟದಲ್ಲಿ ಉಳಿಯೋದು ಒಂದು ಭಾಗ. ಆದ್ರೆ ಆ ಆಟದಲ್ಲಿ ಗೆಲ್ಲೋದು ಹೇಗೆ? ಇಲ್ಲೇ ಟೇಲ್ ಈವೆಂಟ್ಸ್ ಅನ್ನೋ ಪರಿಕಲ್ಪನೆ ಬರುತ್ತಲ್ವಾ? ಹೌದು. ಇದು ನನಗೆ ಬಹಳ ಕುತೂಹಲಕಾರಿ ಅನಿಸಿತು. ಅಂದ್ರೆ ನಮ್ಮ ಹೆಚ್ಚಿನ ಯಶಸ್ಸು ಕೆಲವು ದೊಡ್ಡ ಘಟನೆಗಳಿಂದ ಬರುತ್ತೆ ಅನ್ನೋದು. ಖಂಡಿತ. ಇದು ಹೂಡಿಕೆ, ವ್ಯಾಪಾರ ಮತ್ತು ಜೀವನದಲ್ಲೂ ನಿಜ. ಹೆಚ್ಚಿನ ವಿಷಯಗಳು ವಿಫಲವಾಗುತ್ತವೆ, ಆದ್ರೆ ಕೆಲವು ಯಶಸ್ಸುಗಳು ಅದ್ಗಾಧವಾದ ಪರಿಣಾಮ ಬೀರುತ್ತವೆ. ಲೇಖಕರು ಕಲಾವ್ಯಾಪಾರಿ ಹೈನ್ಸ್ ಬರ್ಗ್ರುಯನ್ ಅವರ ಕಥೆಯನ್ನ ಹೇಳ್ತಾರೆ. ಅವರು ಸಾವಿರಾರು ಕಲಾಕೃತಿಗಳನ್ನ ಖರೀದಿಸಿದ್ರು. ಅವುಗಳಲ್ಲಿ 99% ನಿಷ್ಪ್ರಯೋಜಕವಾದವು. 99%? ಹೌದು. ಅದೇ ಪಿಕಾಸೋ, ಮ್ಯಾಟಿಸ್ ಅವರಂತಹ ಕೆಲವೇ ಕಲಾವಿದರ ಬೆರಳೆಣಿಕೆಯಷ್ಟು ಪೇಂಟಿಂಗ್ಗಳು ಅವರಿಗೆ ಅಪಾರ ಸಂಪತ್ತನ್ನು ತಂದುಕೊಟ್ಟವು. ಆ 1% ಯಶಸ್ಸು 99% ವೈಫಲ್ಯವನ್ನ ಮೀರಿ ನಿಂತಿತ್ತು. ಇದು ಬಿಲಿಯನೇರ್ ಕಲಾವ್ಯಾಪಾರಿಯ ಕಥೆ. ಆದರೆ ನಮ್ಮಂತಹ ಸಾಮಾನ್ಯ ಹೂಡಿಕೆದಾರರು ಇದನ್ನು ಹೇಗೆ ನೋಡಬೇಕು? ನಾವು ಪಿಕಾಸೋ ಸ್ಟಾಕ್ ಅನ್ನು ಹೇಗೆ ಹುಡುಕೋದು? ಅಥವಾ ಇದರ ಪಾಠ ಬೇರೆ ಇದೆಯಾ? ಬಹುಶಃ ನಾವು ಕೇವಲ ಒಂದು ಇಂಡೆಕ್ಸ್ ಫಂಡಲ್ಲಿ ಹೂಡಿಕೆ ಮಾಡಿ ಇಡೀ ಮಾರುಕಟ್ಟೆಯ ಟೇಲ್ ಈವೆಂಟ್ ಅಂದ್ರೆ ದೀರ್ಘಕಾಲದ ಬೆಳವಣಿಗೆಗೆ ಕಾಯುವುದೇ ಉತ್ತಮವೇ? ನೀವು ಸರಿಯಾದ ಮುದ್ದೆಯನ್ನು ಹಿಡಿದಿದ್ದೀರಿ. ಇದರ ಪಾಠ ವೈಯಕ್ತಿಕ ವಿನ್ನರ್ಗಳನ್ನು ಹುಡುಕುವುದಲ್ಲ, ಬದಲಿಗೆ ವೈಫಲ್ಯವು ಆಟದ ಒಂದು ಭಾಗ ಅಂತ ಒಪ್ಪುಕೊಳ್ಳುವುದು. ಓಕೆ. ನೀವು 100 ಸಣ್ಣಪುಟ್ಟ ತಪ್ಪುಗಳನ್ನು ಮಾಡಬಹುದು, ಆದರೆ ನೀವು ದಿವಾಳಿಯಾಗದಿದ್ದರೆ ಮತ್ತು ಆಟದಲ್ಲಿ ಉಳಿದುಕೊಂಡ್ರೆ ಆ ಒಂದು ದೊಡ್ಡ ಗೆಲುವು ನಿಮ್ಮನ್ನು ಯಶಸ್ವಿ ಮಾಡ್ತದೆ. ಅಮೆಜಾನ್ ಫೈರ್ ಫೋನ್ ಅನ್ನೋ ದೊಡ್ಡ ಫ್ಲಾಪ್ ಅನ್ನು ಮಾಡಿತು. ಹೌದು, ನೆನಪಿದೆ. ಗೂಗಲ್ ಪ್ಲಸ್ ವಿಫಲವಾಯಿತು. ಆದರೆ AWS ಮತ್ತು ಗೂಗಲ್ ಸರ್ಚ್ನಂತಹ ಟೇಲ್ ಈವೆಂಟ್ ಯಶಸ್ಸುಗಳು ಆ ಎಲ್ಲ ವೈಫಲ್ಯಗಳನ್ನು ನಗಣ್ಯವಾಗಿಸಿದವು. ಸರಿ. ಹಾಗಾಗಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೆಲವು ಹೂಡಿಕೆಗಳು ವಿಫಲವಾದ್ರೆ ಅದು ಸಹಜ.
ನಾವು ಮಾಡಬೇಕಾಗಿರೋದು ಯಾವುದೇ ಒಂದು ವೈಫಲ್ಯ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡದಂತೆ ನೋಡಿಕೊಳ್ಳುವುದು. ಸರಿ, ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸೋಣ. ನಾವು ತಾಳ್ಮೆಯಿಂದ ಇರಬೇಕು, ದೀರ್ಘಕಾಲ ಆಟದಲ್ಲಿ ಉಳಿಯಬೇಕು, ಸಣ್ಣಪುಟ್ಟ ಸೋಲುಗಳಿಗೆ ಹೆದರಬಾರದು. ಇದೆಲ್ಲ ಸರಿ. ಆದರೆ ಇದೆಲ್ಲದರ ಕೊನೆಯಲ್ಲಿ ನಮ್ಮ ಗುರಿ ಏನು, ಯಾವಾಗ ಸಾಕು ಅನ್ಬೇಕು, ಇದು ಬಹುಶಃ ಈ ಪುಸ್ತಕದ ಅತ್ಯಂತ ಶಕ್ತಿಶಾಲಿ ಮತ್ತು ಏನಂತಾರೆ ತತ್ವಶಾಸ್ತ್ರೀಯ ಭಾಗಕ್ಕೆ ನಮ್ಮನ್ನ ಕರೆತರುತ್ತೆ. ಹೌದು, ಸಾಕು ಎನ್ನುವ ಮಂತ್ರ. ಹೌದು, ನೆವರ್ ಎನಫ್ ಅನ್ನೋ ಅಧ್ಯಾಯ. ಲೇಖಕರಾದ ಕರ್ಟ್ ವಾನೆಗ್ಯಾಟ್ ಮತ್ತು ಜೋಸೆಫ್ ಹೆಲ್ಲರ್ ಒಮ್ಮೆ ಒಬ್ಬ ಬಿಲಿಯನೇರ್ ಆಯೋಜಿಸಿದ್ದ ಪಾರ್ಟಿಯಲ್ಲಿದ್ರು. ಓಕೆ. ಆಗ ವಾನೆಗೆಟ್ ಹೆಲ್ಲರ್ಗೆ ತಮಾಷೆಯಾಗಿ ಹೇಳ್ತಾರೆ, ನೋಡಿ, ಆ ಬಿಲಿಯನೇರ್ ನಿನ್ನೆ ಒಂದೇ ದಿನದಲ್ಲಿ ನಿಮ್ಮ ಪ್ರಸಿದ್ಧ ಕಾದಂಬರಿ ಕ್ಯಾಚ್ 22 ಇಷ್ಟು ವರ್ಷಗಳಲ್ಲಿ ಸಂಪಾದಿಸಿದ್ದಕ್ಕಿಂತ ಹೆಚ್ಚು ಹಣ ಸಂಪಾದಿಸಿದ್ದಾನೆ ಅಂತ. ಅದಕ್ಕೆ ಹೆಲ್ಲರ್ ಬಹಳ ಶಾಂತವಾದಿ ಉತ್ತರಿಸ್ತಾರೆ, ಹೌದು, ಇರಬಹುದು. ಆದ್ರೆ ನನ್ನ ಬಳಿ ಅವನ ಹತ್ರ ಎಂದಿಗೂ ಇರದ ಒಂದು ವಸ್ತು ಇದೆ. ಅದೇನು? ವಾನೆಗೆಟ್ ಅದೇನು ಅಂತ ಕೇಳಿದಾಗ ಹೆಲ್ಲರ್ ಹೇಳ್ತಾರೆ, ಇನಫ್, ಸಾಕು ಎಂಬ ತೃಪ್ತಿ. ವಾವ್, ಇದು ಎಷ್ಟು ಆಳವಾದ ಮಾತು. ಇದರ ಇನ್ನೊಂದು ಬದಿಯಲ್ಲಿ ರಜತ್ ಗುಪ್ತಾ ಮತ್ತು ಬರ್ನಿ ಮಡಾಫ್ ಅವರ ಕಥೆಗಳಿದಾವಲ್ವಾ? ಹೌದು, ಭಯಾನಕ ಕಥೆಗಳು. ಇಬ್ರೂ ಈಗಾಗಲೇ $100 ಮಿಲಿಯನ್ ಒಡೆಯರು. ಸಮಾಜದಲ್ಲಿ ಅತ್ಯುನ್ನತ ಸ್ಥಾನ, ಗೌರವ, ಅಧಿಕಾರ ಎಲ್ಲವೂ ಇತ್ತು. ಆದರೂ ಇನ್ನಷ್ಟು ಬೇಕು ಎಂಬ ದುರಾಸೆ. ಆ ದುರಾಸೆಯೇ ಅವರನ್ನು ಕಾನೂನುಬಾಹಿರ ದಾರಿಗಳನ್ನು ಹಿಡಿಯುವಂತೆ ಮಾಡಿತು. ಕೊನೆಗೆ ತಮ್ಮಲ್ಲಿದ್ದ ಎಲ್ಲವನ್ನೂ ಕಳೆದುಕೊಂಡು ಜೈಲು ಸೇರಿದರು. $100 ಮಿಲಿಯನ್ ಇದ್ರೂ ಸಾಕು ಅನಿಸಲಿಲ್ಲ ಅಂದ್ರೆ ಆ ಆಟಕ್ಕೆ ಅಂತ್ಯವೇ ಇಲ್ಲ. ಹೌದು, ಇಲ್ಲಿ ಅಪಾಯವಿರೋದು ನಾವು ನಿರಂತರವಾಗಿ ನಮ್ಮ ಗುರಿಯನ್ನು ಮುಂದೆ ಹಾಕುತ್ತಾ ಹೋಗುವುದು. ಮೂವಿಂಗ್ ದ ಗೋಲ್ ಪೋಸ್ಟ್. ಕರೆಕ್ಟ್. ಮತ್ತು ಸಾಮಾಜಿಕ ಹೋಲಿಕೆ. ಫೇಸ್ಬುಕ್, ಇನ್ಸ್ಟಾಗ್ರಾಂ ನೋಡಿ ನಮಗಿಂತ ಶ್ರೀಮಂತರ ಜೀವನ ಶೈಲಿಯನ್ನು ನೋಡಿ ಅಸೂಯಪಟ್ಟುಕೊಳ್ಳುವುದು. ಈ ಹೋಲಿಕೆಯ ಆಟದಲ್ಲಿ ಗೆಲುವು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಿಮ್ಗಿಂತ ಹೆಚ್ಚು ಹಣ ಇರೋರು ಯಾವಾಗಲೂ ಇದ್ದೇ ಇರ್ತಾರೆ. ಖಂಡಿತ. ಸಾಕು ಎನ್ನುವ ಗಡಿಯನ್ನು ನಾವೇ ಗುರುತಿಸಿಕೊಳ್ಳದಿದ್ದರೆ ಸಂತೋಷಕ್ಕಾಗಿ ನಾವು ತೆಗೆದುಕೊಳ್ಳುವ ರಿಸ್ಕ್ ನಮ್ಮನ್ನು ವಿನಾಶದತ್ತ ಕೊಂಡೊಯ್ಯಬಹುದು. ಹಾಗಾದ್ರೆ ಹಣದ ನಿಜವಾದ ಉದ್ದೇಶವೇನು? ಪುಸ್ತಕದ ಪ್ರಕಾರ ನಿಜವಾದ ಸಂಪತ್ತು ಅಂದ್ರೆ ನಮ್ಮ ಸಮಯದ ಮೇಲೆ ನಮಗೆ ನಿಯಂತ್ರಣವಿರುವುದು. ಹೌದು. ಇನ್ನು ನಾನು ಎದ್ದಾಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಯಾರ್ ಜೊತೆ ಬೇಕಾದ್ರೂ ಸಮಯ ಕಳಿಬೋದು ಅಂತ ಹೇಳುವ ಸ್ವಾತಂತ್ರ್ಯವೇ ಅತ್ಯುನ್ನತ ಸಂಪತ್ತು ಅಂತ ಲೇಖಕರು ಹೇಳ್ತಾರೆ. ಸರಿಯಾಗಿ ಹೇಳಿದಿರಿ. ಹಣದ ಅತ್ಯುನ್ನತ ರೂಪ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಇಂದು ನಾನು ನನ್ನ ಸಮಯವನ್ನು ನನ್ನಿಷ್ಟದಂತೆ ಕಳೆಯಬಲ್ಲೆ ಎಂದು ಹೇಳುವ ಸಾಮರ್ಥ್ಯ. ಅದುವೇ ನಿಜವಾದ ಶ್ರೀಮಂತಿಕೆ. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯನ್ನು ಒಟ್ಟಾಗಿಸಿ ನೋಡಿದ್ರೆ ನಾವು ಕಲಿಬೋದಾದ ಪ್ರಮುಖ ಪಾಠಗಳು ಅಂದ್ರೆ ಹಣದ ವಿಷಯದಲ್ಲಿ ನಾವು ಹೇಗೆ ವರ್ತಿಸ್ತೇವೆ ಅನ್ನೋದು ನಮಗೆ ಏನು ಗೊತ್ತು ಅನ್ನೋದಕ್ಕಿಂತ ಹೆಚ್ಚು ಮುಖ್ಯ. ಹೌದು, ಅದು ಮೊದಲನೆಯದು. ಸಂಪತ್ತನ್ನು ಗಳಿಸೋದೊಂದು ಕಲೆ, ಅದನ್ನ ಉಳಿಸ್ಕೊಳ್ಳೋದು ಇನ್ನೊಂದು ಕಲೆ. ಬೇರೆನೇ ಕಲೆ. ದೀರ್ಘಕಾಲದ ಸ್ಥಿರತೆ ಮತ್ತು ತಾಳ್ಮೆ ಅದ್ಭುತಗಳನ್ನ ಮಾಡುತ್ತೆ. ಮತ್ತು ಮುಖ್ಯವಾಗಿ ಸಾಕು ಎನ್ನುವ ಗಡಿರೇಖೆಯನ್ನು ನಾವೇ ಎಳೆದುಕೊಳ್ಬೇಕು, ಬೇರೆಯವ್ರ ಜೊತೆ ಹೋಲಿಕೆ ಮಾಡೋದನ್ನ ನಿಲ್ಲಿಸಬೇಕು. ಹೌದು. ಅದಕ್ಕೆ ಪೂರಕವಾಗಿ ಕೊನೆಯದೊಂದು ಅಂಶವನ್ನು ಸೇರಿಸುವುದಾದರೆ, ನಮ್ಮ ಗುರಿ ಸಂಪೂರ್ಣವಾಗಿ ತರ್ಕಬದ್ಧ ಅಂದರೆ ರ್ಯಾಷನಲ್ ಆಗಿರುವುದಕ್ಕಿಂತ ವಿವೇಕಯುತ ಅಂದರೆ ರೀಸನಬಲ್ ಆಗಿರುವುದು ಉತ್ತಮ. ರ್ಯಾಷನಲ್ಗಿಂತ ರೀಸನಬಲ್ ಹೇಗೆದು? ಹೇಗೆ ಅಂದ್ರೆ, ಗಣಿತದ ಪ್ರಕಾರ ಪರಿಪೂರ್ಣವಾದ, ಅತಿ ಹೆಚ್ಚು ಲಾಭ ತರುವ, ಆದರೆ ರಾತ್ರಿ ನಿದ್ದೆ ಕೆಡಿಸುವ ಹೂಡಿಕೆ ಯೋಜನೆಗಿಂತ ಸ್ವಲ್ಪ ಕಡಿಮೆ ಲಾಭ ತಂದ್ರೂ ನಾವು ದೀರ್ಘಕಾಲ ಆರಾಮವಾಗಿ ಪಾಲಿಸಿಕೊಂಡು ಹೋಗಬಹುದಾದ ಒಂದು ಒಳ್ಳೆಯ ಯೋಜನೆಯೇ ಶ್ರೇಷ್ಠ. ಯಾಕಂದ್ರೆ ಕೊನೆಗೆ ಗೆಲ್ಲೋದು ದೀರ್ಘಕಾಲ ಆಟದಲ್ಲಿ ಉಳಿದುಕೊಂಡವ್ರೆ. ಒಳ್ಳೆ ಪಾಯಿಂಟ್. ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ. ನಮ್ಮ ವೈಯಕ್ತಿಕ ಅನುಭವಗಳು ಹಣದ ಬಗ್ಗೆ ನಮ್ಮ 80% ನಂಬಿಕೆಗಳನ್ನು ರೂಪಿಸ್ತವೆ ಅಂತ ಈ ಪುಸ್ತಕ ಹೇಳುತ್ತೆ. ಹಾಗಾದ್ರೆ ನಾವೊಂದು ಸಾರ್ವತ್ರಿಕ ಸತ್ಯ ಅಂದ್ರೆ ಯೂನಿವರ್ಸಲ್ ಟ್ರೂತ್ ಅಂತ ನಂಬಿರುವ ಯಾವ ಹಣಕಾಸಿನ ನಿಯಮ ಕೇವಲ ನಮ್ಮದೇ ಆದ ಸೀಮಿತ ಇತಿಹಾಸ ಮತ್ತು ಅನುಭವದ ಉತ್ಪನ್ನವಾಗಿರಬಹುದು, ಮತ್ತು ಅದು ನಿಜವಾದ ಜಾಗತಿಕ ನಿಯಮ ಅಲ್ಲದಿರಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.